Good morning students. Welcome to Political Science class. Lesson number 1. ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. Origin and growth of Indian political system. ನಾವು ಈಗಾಗಲೇ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಸುಮಾರು 10 ಸಂಗತಿಗಳನ್ನು ಮತ್ತು 3 ಉಪಸಂಗತಿಗಳನ್ನು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಚರ್ಚೆ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಈ ಒಂದು ತರಗತಿಯಲ್ಲಿ ನಾವು 11ನೇ ಸಂಗತಿಯಾಗಿರ್ತಕ್ಕಂಥ 1956 ನಂತರ ರಾಜ್ಯಗಳ ರಚನೆ ಅಥವಾ creation of states after 1956. Today class we go for the learning about how the creation of states after 1956. ಈ ಒಂದು ಸಂಗತಿಯನ್ನ ಇಂದು ಆರಂಭ ಮಾಡುವ ಮೊದಲು ಒಂದು ವಿಡಿಯೋ ಕ್ಲಿಪ್ ಇಟ್ಕೊಂಡು ನೋಟ್ ಬರೋಣ. United together as a country, Indian is my identity. Saffron, white, green, blue entity, India. United together as a country, Indian is my identity. Saffron, white, green, blue entity, India. Freedom for real, everybody's in here. That's how we are. North, south, east, west. Andhra Pradesh, Arunachal Pradesh, Assam, Bihar, Chhattisgarh, Goa. Andhra Pradesh, Arunachal Pradesh, Assam, Bihar, Chhattisgarh, Goa. Gujarat, Haryana, Himachal Pradesh, Jharkhand, Karnataka, Kerala. Gujarat, Haryana, Himachal Pradesh, Jharkhand, Karnataka, Kerala. Madhya Pradesh, Maharashtra, Manipur, Meghalaya. Madhya Pradesh, Maharashtra, Manipur, Meghalaya. United together as a country, Indian is my identity. Saffron, white, green, blue entity, India. Mizoram, Nagaland, Orissa, Punjab, Rajasthan, Sikkim. Mizoram, Nagaland, Orissa, Punjab, Rajasthan, Sikkim. Tamil Nadu, Telangana, Tripura, Uttar Pradesh. Tamil Nadu, Telangana, Tripura, Uttar Pradesh. Uttarakhand, 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 West Bengal, West Bengal, West Bengal, West Bengal. United together as a country, Indian is my identity. Saffron, white, green, blue entity, India. Andaman and Nicobar, Chandigarh, Delhi, Ladakh, Lakshadweep is an island here. Jammu Kashmir up above. Andaman and Nicobar, Chandigarh, Delhi, Ladakh, Lakshadweep is an island here. Jammu Kashmir up above. Dadra and Nagar Haveli, Daman Diu, Puducherry in the south are the territories. Dadra and Nagar Haveli, Daman Diu, Puducherry in the south are the territories. Union territories, Union territories, Union territories. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಈಗ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ಕ್ಲಿಪ್ ಅನ್ನು ನೋಡಿದ್ರಿ. ಅದ್ರಲ್ಲಿ ಏನೇನು ನೋಡಿದ್ರಿ? ಎಸ್, 28 ರಾಜ್ಯಗಳನ್ನು ಹೊಂದಿರತಕ್ಕಂಥ ಭಾರತದ ಮುಖಪಟವನ್ನು ನೋಡಿದ್ರಿ. ಮತ್ತೆ ನೋಡಿದ್ರಿ, ಇದು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅಂತ ಕೂಡ ನೋಡಿದ್ರಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಬನ್ನಿ, ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ವೈವಿಧ್ಯತೆಯನ್ನು ಕೂಡಿರ್ತಕ್ಕಂಥ ಅನೇಕ ಭಾಷೆಗಳು, ಪ್ರಾದೇಶಿಕ ಒಂದು ವೈವಿಧ್ಯತೆ ಹೊಂದಿರತಕ್ಕಂಥ ರಾಜ್ಯ. ಅದೇ ರೀತಿ ಇರತಕ್ಕಂಥ 28 ರಾಜ್ಯಗಳು ಮತ್ತು ಏನು ನಾವು ರಾಜಕೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅವು ಯಾವ ರೀತಿ ರಚನೆ ಆಯಿತು, ಮೂಲ ಇಲ್ಲಿ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಂಡಿದ್ದ ವಿದ್ಯಾರ್ಥಿಗಳೇ. ಏನಪ್ಪಾ ಅಂತಂದ್ರೆ, ನಾವು ಈ ಒಂದು ಅಧ್ಯಯನವನ್ನು ಆರಂಭ ಮಾಡಿದ ನಂತರ ಮೊದಲ ಸಂಗತಿಯಲ್ಲಿ ರಾಷ್ಟ್ರೀಯ ಚಳುವಳಿಗಳ ಹಿನ್ನೆಲೆ ಇರುವುದು, ತದನಂತರ ಬ್ರಿಟಿಷರು ಜಾರಿಗೆ ತಂದಿರ್ತಕ್ಕಂಥ ಬ್ರಿಟಿಷ್ ಭಾರತ ಸರ್ಕಾರ ಕಾಯ್ದೆಗಳು ಯಾವ ರೀತಿ ಭಾರತ ಸಂವಿಧಾನ ರಚನೆಗೆ ಕಾರಣ ಆಯಿತು, ಒಕ್ಕೂಟ
ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸವಾಲು ಮಧ್ಯಂತರ ಸರ್ಕಾರಕ್ಕೆ ಯಾವುದಿತ್ತು ಅಂತಂದ್ರೆ ದೇಶೀಯ ಸಂಸ್ಥಾನಗಳ ಏಕೀಕರಣ. ಸಾವಿರಾರು ಸಂಸ್ಥಾನಗಳಲ್ಲಿ ಇರ್ತಕ್ಕಂಥ ಭಾರತವನ್ನ ಒಗ್ಗೂಡಿಸಿ ಭಾಷೆಯ ಆಧಾರದ ಮೇಲೆ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸಮೃದ್ಧವಾಗಿ ಸಮಗ್ರವಾಗಿ ಭಾರತವನ್ನು ರಚನೆ ಮಾಡೋದೇ ಒಂದು ದೊಡ್ಡ ಸವಾಲು ಅಂತ ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಿದ್ರು. ಅದೇ ರೀತಿ ಹಿಂದಿನ ತರಗತಿಯಲ್ಲಿ ಅರ್ಥ ಮಾಡ್ತಿದ್ರು. ಅಂತಂದ್ರೆ ಭಾರತದಲ್ಲಿ ಹಿಂದೆ ಏನಿತ್ತು, ಬಹಳ ಹಿಂದೆ ಸಂವಿಧಾನ ಜಾರಿಗೆ ಬಂದಾಗ 4 ವರ್ಗದ ರಾಜ್ಯಗಳಿದ್ದು. ಎ ದರ್ಜೆ ರಾಜ್ಯಗಳು, ಬಿ ದರ್ಜೆ ರಾಜ್ಯಗಳು, ಸಿ ದರ್ಜೆ ರಾಜ್ಯಗಳು ಮತ್ತು ಡಿ ವರ್ಗದ ರಾಜ್ಯಗಳು. ಈ ರಾಜ್ಯಗಳ ರಚನೆ ನಂತರ ಏನಾಯ್ತು, ಅಸ್ಮಿತೆ ಮತ್ತು ಭಾಷೆಯ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯ ರಚನೆ ಆಗಬೇಕು ಅಂತ ಹೋರಾಟ ಆಗ್ತಾಯಿತ್ತು. ಮೊದಲ ಬಾರಿಗೆ ಆಂಧ್ರ ಪ್ರದೇಶದ ಪ್ರತ್ಯೇಕ ಸ್ಥಾನಮಾನದ ಬಗ್ಗೆ ಹೊಟ್ಟೆ ಶ್ರೀರಾಮುಲು ಹೋರಾಟ ಮಾಡಿ ಮರಣವನ್ನು ಹೊಂದಿದ್ದಾರೆ. ತದನಂತರ ಆಂಧ್ರ ಪ್ರದೇಶ ಭಾರತದ ಪ್ರಪ್ರಥಮ ಭಾಷಾಧಾರಿತ ರಾಜ್ಯವಾಗಿ ಸ್ಥಾಪನೆ ಆಯಿತು ಅಂತ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ತದನಂತರ ಭಾರತದಲ್ಲಿ ವಿವಿಧ ಅಸ್ಮಿತೆ ಮತ್ತು ಭಾಷೆ ಜನಾಂಗದ ಆಧಾರದ ಮೇಲೆ ಪ್ರತ್ಯೇಕ ರಚನೆ ಕೂಗು ಕೇಳಬೇಕು. ತದನಂತರ ಜೆಪಿಪಿ ಸಮಿತಿ ರಚನೆ ಆಯಿತು. ಅದೇ ರೀತಿ ಅಂದಿನ ಕೇಂದ್ರ ಸರ್ಕಾರ ಏನು ಮಾಡಿತು, ಎಫ್ಪಿಟಿ ಸಮಿತಿ ಅಥವಾ ಭಜನಲ್ಲಿ ಪಾಣಿಕರ್ ಮತ್ತು ಗುಜರು ನೇತೃತ್ವದಲ್ಲಿ 1973ರಲ್ಲಿ ರಾಜ್ಯ ಪುನರಚನಾ ಆಯೋಗ ಸ್ಥಾಪನೆ ಆಯಿತು. ಅದು ವರದಿಯ ಪ್ರಕಾರ ಇದು ಭಾರತದಲ್ಲಿ ಭಾಷೆ ಮತ್ತು ಆರ್ಥಿಕ ಭೌಗೋಳಿಕ ಅಂಶಗಳನ್ನು ಆಧರಿಸಿ ಸುಮಾರು 14 ರಾಜ್ಯಗಳು ಹಾಗೂ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಥಾಪನೆ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದು. ಹಾಗಾದ್ರೆ ಬನ್ನಿ 1956 ನಂತರ ರಾಜ್ಯಗಳ ರಚನೆ ಈ ಒಂದು ತರಗತಿಯಲ್ಲಿ ಯಾವ ರೀತಿ ಆಯಿತು ಅಂತ ಅರ್ಥ ಮಾಡ್ಕೊಂಡು ಹೋಗೋ ರೀತಿ ಆಗ್ತಿಲ್ಲ. ಒಂದು ಬೈ ಒಂದು ನೋಡಿ, 1953ರ ರಾಜ್ಯ ಪುನರಚನಾ ಆಯ್ತು. ರಾಜ್ಯ ರಚನೆಗೆ ಭಾಷೆಯ ಅಂಶವನ್ನು ಪರಿಗಣಿಸಿದ್ದು ನೆನಪಿಟ್ಕೊಳ್ಳಿ. ಇದು ಭಾಷೆ ಆಧಾರ ಪರಿಗಣಿಸಿದ್ರಿಂದ ಸಾಮಾನ್ಯವಾಗಿ ಸಹಜವಾಗಿ ಭಾರತಾದ್ಯಂತ ಭಾಷೆ ಆಧಾರದ ಮೇಲೆ ಅಸ್ಮಿತೆ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೋರಾಟ ಆರಂಭ ಆಯಿತು. ಅದೇ ರೀತಿ ಈ ಪ್ರಮುಖವಾಗಿ ಏನು ಮುಂಬೈ ಪ್ರಾಂತ್ಯ ಇದೆ, ಅದು ಬಹಳ ಐತಿಹಾಸಿಕ ಪ್ರಾಂತ್ಯವಾಗಿದ್ದು ಅದು ಹಲವು ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಅಲ್ಲಿ ಇದ್ರು ಅಂತ ನಾವು ಗಮನಿಸಬೇಕು. ಅಲ್ಲಿ ವಿಶೇಷವಾಗಿ ಮರಾಠಿ ಭಾಷೆ ಮತ್ತು ಗುಜರಾತಿ ಭಾಷೆ ಮಾತಾಡ್ತಕ್ಕಂಥ ಜನರು ಬಾಂಬೆಯಲ್ಲಿ ವಾಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣೆಯನ್ನು ಹತ್ತಿಕ್ಕಲು, ಅಲ್ಲಿನ ಒಂದು ಶಾಂತಿಯನ್ನು ಕಾಪಾಡಿಕೊಂಡು ಭಾಷೆಗಳ ರಕ್ಷಣೆಗೋಸ್ಕರ, ಸಂಸ್ಕೃತಿ ರಕ್ಷಣೆಗೋಸ್ಕರ ಮಾಡ್ತಾರೆ. 1960ರಲ್ಲಿ ಬಾಂಬೆಯನ್ನು ವಿಭಜಿಸಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂದು 2 ರಾಜ್ಯಗಳನ್ನಾಗಿ ಮಾಡಿದ್ರು. ವಿಶೇಷವಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಪರೀಕ್ಷೆಗೆ ಕೇಳಿದ್ರೆ ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ಮತ್ತು ಯಾವ ರಾಜ್ಯಗಳನ್ನು ವಿಂಗಡಿಸಲಾಗಿತ್ತು ಅಂತ ಕೇಳಿದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಇಷ್ಟೇ 1960 ಅಂತ ಬಂದಾಗ ನಮಗೆ 2 ಮಾರ್ಕ್ಸ್ ಸಿಗುತ್ತೆ, ಯಾವುದೇ ಅನುಮಾನ ಇಲ್ಲ. ಅದೇ ರೀತಿ 1966ರಲ್ಲಿ ಪಂಜಾಬ್ ರಾಜ್ಯ ಅಂತ ಗೊತ್ತಿದೆ. ಪಂಜಾಬ್ ರಾಜ್ಯ ಪ್ರಾಂತ್ಯವು ಕೂಡ ಬ್ರಿಟಿಷ್ ಅಧಿಪತ್ಯದಲ್ಲಿ ವಿದೇಶಿ ಅಧಿಪತ್ಯದಲ್ಲಿರ್ತಕ್ಕಂಥದ್ದು. ಅದು ಕೂಡ ಓನ್ ಹಿಸ್ಟ್ರಿ. ಅದು ಕೂಡ ಅಲ್ಲಿ ಹಿಂದಿ ಮತ್ತು ಸಿಖ್ ಸಮುದಾಯದ ಪಂಜಾಬಿ ಭಾಷೆ ಮಾತಾಡ್ತಕ್ಕಂಥ ಜನ ಇದ್ರು. ಅದು 1966ರಲ್ಲಿ ಪಂಜಾಬ್ ಅನ್ನು ವಿಭಜಿಸಿ ಹರಿಯಾಣ ಮತ್ತು ಪಂಜಾಬ್ ಹಿಂದಿ ಭಾಷೆ, ಹರಿಯಾಣ ಮತ್ತು ಪಂಜಾಬಿ ಮಾತಾಡ್ತಕ್ಕಂಥ ಭಾಷೆಗಳಿಗೆ ಪಂಜಾಬ್ ರಾಜ್ಯವನ್ನು ಮಾಡಲಾಯಿತು. ಅದೇ ರೀತಿ 2000ರಲ್ಲಿ ಸುಮಾರು 3 ರಾಜ್ಯಗಳನ್ನು ಭಾರತದ ಒಕ್ಕೂಟದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದನ್ನು ನಾವು ಕಾಣಬಹುದು. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಹಿಂದುಳಿದ ಪ್ರದೇಶ ಆದ್ಯತೆ ನೀಡಬೇಕು, ದೊಡ್ಡ ರಾಜ್ಯಗಳ ಆಡಳಿತ ನಡೆಸಲಿಕ್ಕೆ ಸವಾಲಾಗಿದೆ ಅಂತ ಗಮನವಿಟ್ಟು ಅದೇನ್ ಮಾಡಿದ್ರು, ಮಧ್ಯಪ್ರದೇಶದಿಂದ ಛತ್ತೀಸ್ಗಢ, ಬಿಹಾರದಿಂದ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಿಂದ ಉತ್ತರಾಖಂಡ್ ರಾಜ್ಯವನ್ನ ಪುನರ್ರಚನೆ ಮಾಡಿದ್ರು ಅಂತ ಹೇಳಿ ನೆನಪಿಟ್ಕೊಳ್ಬೇಕು. ಅದೇ ರೀತಿ ದುರ್ದೈವ ಏನಂದ್ರೆ ಯಾವ ಒಂದು ರಾಜ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆಗೆ ಹೋರಾಟ ಮಾಡಿ ಮೊದಲ ರಾಜ್ಯ ಸ್ಥಾಪನೆ ಆಗಿತ್ತು, ಅಲ್ಲೂ ಕೂಡ ಪ್ರಾದೇಶಿಕ ಅಸಮಾನತೆಯನ್ನು ಇಟ್ಕೊಂಡು ಇಂದಿನ ಏನು ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ತೆಲಂಗಾಣ ರಚನಾ ಅವರ ನೇತೃತ್ವದಲ್ಲಿ ಹೋರಾಟ ಆಗುತ್ತೆ. ಅಂತಿಮವಾಗಿ 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ಎಂಬ ಹೊಸ ರಾಜ್ಯ ಉದಯವಾಯಿತು. 29ನೇ ರಾಜ್ಯವಾಗಿ ಅದು ಅಸ್ತಿತ್ವಕ್ಕೆ ಬಂತು. ಅಂದು ಭಾರತದಲ್ಲಿ 29ನೇ ಹೊಸ ಒಂದು ರಾಜ್ಯ ತೆಲಂಗಾಣ ರಚನೆ ಆಯಿತು. ಅದೇ ರೀತಿ 7 ಕೇಂದ್ರಾಡಳಿತ ಪ್ರದೇಶಗಳು ಅವತ್ತಿನ ಭಾರತ ಭೂಪಟದಲ್ಲಿ ನಾವು ಗಮನಿಸಬಹುದು. ಸೊ ಹೀಗೆ ಭಾರತದಲ್ಲಿ ಆರಂಭದಲ್ಲಿ ಏನು ಕೇವಲ 4 ವರ್ಗದ ರಾಜ್ಯಗಳಿವೆ. ಎ ದರ್ಜೆಯ ರಾಜ್ಯಗಳು, ಬಿ ದರ್ಜೆಯ ರಾಜ್ಯಗಳು, ಸಿ ದರ್ಜೆಯ ರಾಜ್ಯಗಳು, ಅದೇ ರೀತಿ ಡಿ ದರ್ಜೆಯ ರಾಜ್ಯಗಳು. ಅದೇ ರೀತಿ ಅವನ್ನೆಲ್ಲ ರದ್ದು ಮಾಡಿ 1956 ಪುನರ್ರಚನಾ ಕಾಯ್ದೆ ಏನು ಮಾಡ್ತದನ್ನ 2 ಆಡಳಿತಾತ್ಮಕ ಘಟಕಗಳನ್ನಾಗಿ ಮಾಡಿ 14 ರಾಜ್ಯಗಳು ಮತ್ತು 6 ಕೇಂದ್ರ
1960ರಲ್ಲಿ ಬಾಂಬೆ ರಚನೆ ಇರ್ಬೋದು, 1946ರಲ್ಲಿ ಪಂಜಾಬ್ ರಚನೆ ಇರ್ಬೋದು, ಅದೇ ರೀತಿ ನೋಡಿ 1943ರಲ್ಲಿ ಅಸ್ಸಾಂ ಕೂಡ ಈ ನಾಗಾಲ್ಯಾಂಡ್ ಬುಡಕಟ್ಟು ಅಥವಾ ಅಲ್ಲಿನ ಒಂದು ಜನಾಂಗದ ಬೇಡಿಕೆಗೋಸ್ಕರ ಅಸ್ಸಾಮನ್ನು ಬೆಳೆಸಿ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಎಂಬ ಎರಡು ರಾಜ್ಯಗಳ ಅಸ್ತಿತ್ವಕ್ಕೆ ಬಂದಿರೋದನ್ನ ನಾವು ಕಾಣಬಹುದು. ಅದೇ ರೀತಿ ನಾವು ಇತ್ತೀಚೆಗೆ 2000ರ ದಶಕದಲ್ಲಿ ಏನಾಯ್ತು, ಒಂದು ದೊಡ್ಡ ರಾಜ್ಯಗಳಾಗಿರ್ತಕ್ಕಂಥ ಉತ್ತರ ಪ್ರದೇಶವನ್ನು ವಿಭಜಿಸಿ ಉತ್ತರಾಖಂಡ ಉತ್ತರಾಂಚಲ್ ಇರ್ಬೋದು, ಅದೇ ರೀತಿ ಬಿಹಾರ್ ದೊಡ್ಡ ರಾಜ್ಯವನ್ನು ವಿಭಜಿಸಿ ಜಾರ್ಖಂಡ್ ಇರ್ಬೋದು, ಹಾಗೆಯೇ ಇನ್ನೊಂದು ಬಿಹಾರ್ನ ಜಾರ್ಖಂಡ್ ಅನ್ನ ಮಾಡ್ತಾರೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢ ರಾಜ್ಯವನ್ನು ವಿಭಜಿಸಿದ್ದನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿ ಆಂಧ್ರ ಪ್ರದೇಶ ಒಂದು ದೊಡ್ಡ ರಾಜ್ಯ ಆಗಿದ್ದರಿಂದ ಅದನ್ನು ಕೂಡ ತೆಲಂಗಾಣ ಏನು ನಾವು ಪ್ರಾದೇಶಿಕ ಅಭಿವೃದ್ಧಿ ಸಾಧಿಸುವುದಕ್ಕೆ ಹೋರಾಟ ನಡೆಸಿದ್ರು, ಅವರ ಕೂಗಿಗೆ ಮನ್ನಣೆ ನೀಡಿ ತೆಲಂಗಾಣ ಎಂಬ ಹೊಸ ರಾಜ್ಯ 29ನೇ ರಾಜ್ಯವಾಗಿ 2014ರಲ್ಲಿ ಉದಯವಾಗಿತ್ತು ಅಂತ ಇಲ್ಲಿ ನೆನಪಿಟ್ಕೊಂಡು ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ನೆನಪಿಟ್ಕೋಬೇಕು. 60ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಗಿತ್ತು? ಬಾಂಬೆ. ಎಷ್ಟು ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್. ಅದೇ ರೀತಿ 1966ರಲ್ಲಿ ಯಾವ ರಾಜ್ಯ ವಿಭಜಿಸಲಾಗಿತ್ತು? ಪಂಜಾಬ್, ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಾಗಿ. ಅದೇ ರೀತಿ 2014ರಲ್ಲಿ ಯಾವ ರಾಜ್ಯ ಹೊಸದಾಗಿ ಸ್ಥಾಪನೆ ಆಯಿತು ಅಂತ ಕೇಳಿದಂಥ ಸಂದರ್ಭದಲ್ಲಿ ತೆಲಂಗಾಣ ರಾಜ್ಯ ತಾವೆಲ್ಲರೂ ಪರೀಕ್ಷೆಗೆ ಬಂದ್ರೆ 2 ಮಾರ್ಕ್ಸ್ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿ ಪ್ರಸ್ತುತ ರಾಜ್ಯ ರಚನೆಯ ಬಗ್ಗೆ ಬೇಡಿಕೆಗಳ ಬಗ್ಗೆ ಟಿಪ್ಪಣಿ ಬರೆದಿ ಅಂತ ಕೇಳ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಬರ್ಬೋದು. ಆ ಸಂದರ್ಭದಲ್ಲೂ ಕೂಡ ಇವತ್ತು ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಭಾರತದಲ್ಲಿ ಕೆಲವು ಮುಂದುವರಿದ ರಾಜ್ಯಗಳಿದ್ರೆ, ಕೆಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಅಸಮಾನತೆ ಇದ್ದಿಯೂ ಕೂಡ ಇದೆ. ಆ ಎಲ್ಲ ಕಾರಣ ಇಟ್ಟುಕೊಂಡು ಸಂಪ್ರದಾಯ ಮತ್ತು ಸಂಸ್ಕೃತಿ, ಕೆಲವೊಂದು ಸ್ಥಳೀಯ ಭಾಷೆಗಳಿಗೆ ಭಾರತದಲ್ಲಿ ಸಾವಿರಾರು ಭಾಷೆ ಇರ್ತಕ್ಕಂಥ ರಾಜ್ಯಗಳಿದ್ದಾವೆ. ಎಲ್ಲ ಒಂದು ಭಾಷೆ ಆಧಾರದ ಮೇಲೆ ರಾಜ್ಯಗಳ ಸ್ಥಾಪನೆ ಆದರೆ ನಾವು ಸುಮಾರು 500ಕ್ಕಿಂತ ಹೆಚ್ಚು ರಾಜ್ಯಗಳನ್ನ ಸ್ಥಾಪನೆ ಮಾಡಬೇಕಾಗುತ್ತೆ. ಆದರೆ ಎಲ್ಲ ನಾವು ಆಡಳಿತಾತ್ಮಕವಾಗಿ ಮತ್ತು ಭೌಗೋಳಿಕ ಇತರ ಎಲ್ಲ ಅಂಶಗಳನ್ನು ಗಮನಿಸಿ ಕೇಂದ್ರ ಸರ್ಕಾರ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ, ಕೇಂದ್ರಾಡಳಿತ ಪ್ರದೇಶವನ್ನು ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗೆಯೇ ಪ್ರಸ್ತುತ ಯಾವೆಲ್ಲ ಪ್ರಮುಖ ರಾಜ್ಯಗಳಲ್ಲಿ ಹೊಸ ರಾಜ್ಯಗಳ ಬೇಡಿಕೆ ಇದೆ ಅಂತ ಗಮನಿಸ್ತಾ ಹೋದಾಗ ಉತ್ತರ ಪ್ರದೇಶದಲ್ಲಿ ಹರಿತ್ ಪ್ರದೇಶ್ ಅಂತಂದ್ರೆ ಹಸಿರು ಪ್ರದೇಶ, ಗೋಧಿ ಮತ್ತು ಬೆಳೀತಕ್ಕಂಥ ಒಂದು ಗಂಗಾ ಅದೇ ಪ್ರಮುಖ ಪ್ರದೇಶದಲ್ಲಿ ಹರಿತ್ ಪ್ರದೇಶದ ಬೇಡಿಕೆಯನ್ನು ಉತ್ತರ ಪ್ರದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದನ್ನು ನಾವು ಕಾಣಬಹುದು. ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಂಗಾಳಿ ಭಾಷೆ ಮತ್ತು ಗೂರ್ಖಾ ಭಾಷೆಯನ್ನು ಕೂಡ ಇದೆ. ಯಾವ ಎಲ್ಲ ನೇಪಾಳದಿಂದ ಬಂದಿರತಕ್ಕಂಥ ಟಿಬೆಟಿಯನ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಪ್ರತ್ಯೇಕ ಗೂರ್ಖಾಲ್ಯಾಂಡ್ ಬೇಕಂದ್ರೆ ಅವರು ಕೂಡ ಹೋರಾಟವನ್ನ ಪಶ್ಚಿಮ ಬಂಗಾಳದಲ್ಲಿ ಮುಂದುವರಿಸಿದ್ದನ್ನು ನಾವಿಲ್ಲಿ ಕಾಣಬಹುದು. ಮಹಾರಾಷ್ಟ್ರದಲ್ಲೂ ಕೂಡ ವಿದರ್ಭ ಏನು ನೀರಾವರಿ ಸಮಸ್ಯೆ ಇನ್ನು ಬಗೆಹರಿದಿಲ್ಲ, ಬರಗಾಲ ಇರತಕ್ಕಂಥ ಪ್ರದೇಶ, ಅದು ಕೂಡ ವಿದರ್ಭವನ್ನು ಕೂಡ ಬಹಳ ಹಿಂದುಳಿದಿದೆ. ವಿದರ್ಭ ರಾಜ್ಯವನ್ನು ಪ್ರತ್ಯೇಕಿಸಿ ಮಹಾರಾಷ್ಟ್ರದಿಂದ ಅಂತ ಅಲ್ಲೂ ಒಂದು ಹೋರಾಟ ನಡೀತಕ್ಕಂಥದ್ದಲ್ಲಿ ಕಾಣಬಹುದು. ಇನ್ನು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಭಾರತಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಸಣ್ಣ ಪುಟ್ಟ ಬುಡಕಟ್ಟುಗಳು ತಮ್ಮದೇ ಒಂದು ರಾಜ್ಯ ರಚನೆಯನ್ನು ಮುಂದಿಟ್ಕೊಂಡು ಅಲ್ಲಿ ಉಗ್ರರು ರೂಪವನ್ನು ಮಾಡ್ತಕ್ಕಂಥದ್ದು, ಉಗ್ರಗಾಮಿಗಳಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು. ಅಲ್ಲೂ ಕೂಡ ಬೋಡೋಲ್ಯಾಂಡ್ ಎಂಬ ರಾಜ್ಯದ ಬೇಡಿಕೆಗಾಗಿ ಅಲ್ಲಿ ಬೋಡೋ ಬುಡಕಟ್ಟು ಜನಾಂಗ ಹೋರಾಟ ಮಾಡ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ವಿದ್ಯಾರ್ಥಿಗಳೇ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಬಂದಂಥ ಸಂದರ್ಭದಲ್ಲಿ ಕೂಡ ನಮ್ಮಲ್ಲೂ ಕೂಡ ಹಲವಾರು ಕೂಗುಗಳು ನಾಯಕರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರನೂ ಕೆಲವೊಂದು ಸಂದರ್ಭ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹಿಂದೆ ಬ್ರಿಟಿಷ್ ಆಡಳಿತದಲ್ಲಿತ್ತು, ಕೊಡವ ಜನಾಂಗದ ಒಂದು ಕೆಲವೊಂದಿಷ್ಟು ನಾಯಕರು ಕೂರು ರಾಜ್ಯ ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪದೇ ಪದೇ ಉತ್ತರ ಕರ್ನಾಟಕ ರಾಜ್ಯವನ್ನ ಕರ್ನಾಟಕದಿಂದ ಬೇರ್ಪಡಿಸಿ ಅಂತ ಕೆಲವರು ಹೇಳ್ತಾರೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಹಲವಾರು ಜನರು ಈ ರೀತಿ ಒಂದು ಕೂಗುಗಳು ಅಲ್ಲಲ್ಲಿ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ನಮ್ಮ ರಾಜ್ಯದಲ್ಲಿ ಕಾಣಬಹುದು. ಅದೇ ರೀತಿ ಇತ್ತೀಚೆಗೆ ನಾವು ಈ ಒಂದು ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆಗೆ ಪ್ರಮುಖವಾಗಿ 2019ರಲ್ಲಿ ಒಂದು ಘಟನೆಯನ್ನ ನೆನಪು ಮಾಡಬೇಕು. ಅದೇ ರೀತಿ ಈ ಹಿಂದೆ ಏನು 370 ವಿಧಿ ಇಲ್ಲ ಜಮ್ಮು ಕಾಶ್ಮೀರ ರಾಜ್ಯ ರಚನೆ ಆಗಿತ್ತು, ಅದು ಇಂದು 2019ರಲ್ಲಿ ಅದನ್ನು ರದ್ದು ಮಾಡೋದ್ರಿಂದ ಅದು ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಲಾಗಿದೆ ಅಂತ ನೆನಪಿಟ್ಕೋಬೇಕು. ಒಂದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದೆ. Today class we got the knowledge after the 1956 reorganization that was implemented. So it was considered the language, linguistic matters and geographical matters. So many movements were started to creation of new states according to the basis of that act 1960. So Bombay was taken into 2 states, Maharashtra for Marathi language, Gujarat for Gujarati language.
language of the Punjab state. So that and also 1963 Assam was also separated as Nagaland and Assam. So that in 2000 very major separation of states you are seeing. That one is the Bihar split into Jharkhand, and so Madhya Pradesh, the bigger state, separate the Chhattisgarh, and also Uttar Pradesh also divided into Uttarakhand or Uttarakhand from the UP, and so that so many regions in India we can say everywhere the started the movements on the many identity factors or identity politics, like many factors, language or the tradition or the regional factors. Today also we can see many movements or also led by many great leaders. So that we can see UP wanted Andhra Pradesh and also West Bengal, Gurkha also struggled for creation of new state from the West Bengal. And also Maharashtra we can see they demanded Vidarbha state from Maharashtra. Northeast also Bodos tribals, they were also demanded the separate state from Bodoland from Bodos. In Karnataka also we can see many voice to make the core state for Bugis and also North Karnataka, Hyderabad Karnataka. So that latest 2009 abolition of Article 370. So Jammu Kashmir status as a state was abolished. Ultimately they were existed as two Indian territories. So today's class we got the knowledge. Next topic we very important. So today's what is the current political setup in India? Namely, what is the list of states and Indian territories? ನಾವು ಈ ಒಂದು ಉಪಸಂಹತಿಯಲ್ಲಿ ಪ್ರಸ್ತುತ ಭಾರತ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳೇ, ಬಹುಮುಖ್ಯವಾಗಿ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಬರ್ತಕ್ಕಂಥ ಸಂಗತಿ ಯಾವುದು ಅಂತಂದ್ರೆ ಪ್ರಸ್ತುತ ಭಾರತ ರಾಜಕೀಯ ವ್ಯವಸ್ಥೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜಧಾನಿಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದು. ಅವೆಲ್ಲವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಪ್ರಸ್ತುತ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲರೂ ಒಂದೇ ಒಂದು ಇರತಕ್ಕಂಥದ್ದು ಹೋಗಬೇಕು. ಒಟ್ಟು ಈ ಒಂದು ಚರ್ಚೆ ಮಾಡಿರ್ತಕ್ಕಂಥ ವಿಷಯದಲ್ಲಿ ಪ್ರಮುಖವಾಗಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಬರುತ್ತೆ. ಈ ಒಂದು ಸಂಗತಿಯಲ್ಲಿ 5 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಅನುಮಾನ ಇಲ್ಲ. ನೆನಪಿಟ್ಕೊಳ್ಳಿ, ಹಲವಾರು ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಮುಖ ಪ್ರಶ್ನೆ ಭಾರತದ ಪ್ರಸ್ತುತ ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವೆಲ್ಲರೂ ಈ ರೀತಿ ಆಲ್ಫಾಬೆಟ್ ವೈಸ್ ಬರೀತಾ ಹೋಗಬೇಕಾಗುತ್ತೆ. ಒಂದು ಆಂಧ್ರ ಪ್ರದೇಶ್, ಅರುಣಾಚಲ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಅದೇ ರೀತಿ ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತ್ರಿಪುರಾ, ಉತ್ತರ ಪ್ರದೇಶ್, ಉತ್ತರಾಖಂಡ್, ಪಶ್ಚಿಮ ಬಂಗಾಳ, ತೆಲಂಗಾಣ 28 ರಾಜ್ಯಗಳನ್ನ ಪಟ್ಟಿ ಮಾಡಿದೆ. ಅದೇ ರೀತಿ ಈಗ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಪರೀಕ್ಷೆಯಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಫಾರ್ ದ ನಾಲೆಡ್ಜ್ ಪರ್ಪಸ್ ಅಂಡ್ ಎಕ್ಸಾಮಿನೇಷನ್ ಪರ್ಪಸ್ ದಿಸ್ ಕ್ವೆಶ್ಚನ್ is very important so that you can list out the Union territories one by one. Andaman Nicobar, Chandigarh, Delhi, Lakshadweep, Puducherry, Dadar Nagar Haveli and Diu Daman, Jammu and Kashmir and Ladakh. ಅದೇ ರೀತಿ ನಾವು ಹಿಂದೆ ದಾದರ್ ನಗರ ಹವೇಲಿ ಮತ್ತು ಡಿಯು ಡಾಮನ್ ಪ್ರತ್ಯೇಕವಾಗಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು ಅದರಲ್ಲಿ 7ರಲ್ಲಿ 6 ಆಗಿತ್ತು. ಕಾಶ್ಮೀರ ಏನು ರದ್ದಾದ ನಂತರ ರಾಜ್ಯದ ಸ್ಥಾನ ರದ್ದಾದ ನಂತರದಲ್ಲಿ 2 ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ. ಅದೇ ರೀತಿ 2020ರಲ್ಲಿ ಏನು ಕೇಂದ್ರ ಸರ್ಕಾರ ಪ್ರಮುಖವಾಗಿ ಈ ಕೇಂದ್ರಾಡಳಿತ ಪ್ರದೇಶದ ಆಯವ್ಯಯವನ್ನು ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ನೆನಪಿಟ್ಕೊಬೇಕು. ಏಕೆಂದರೆ ಒಂದು ಆಡಳಿತಾತ್ಮಕವಾಗಿ ಹಲವಾರು ರಾಜ್ಯಗಳನ್ನು ರಚನೆ ಮಾಡಲು ಸುಲಭ, ಆದರೆ ಆ ಒಂದು ಆಡಳಿತದ ಹಲವಾರು ಖರ್ಚು ಮತ್ತು ಆರ್ಥಿಕವಾಗಿರ್ತಕ್ಕಂಥ ಒಂದು ಮಿತವ್ಯಯ ಸಾಧಿಸಬೇಕು ಅಂತೇಳಿ 2020ರಲ್ಲಿ ದಾದರ್ ನಗರ ಹವೇಲಿ ಮತ್ತು ಡಿಯು ಡಾಮನ್ ಮರ್ಜ್ ಮಾಡಲಾಗಿದೆ, ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗಿದೆ. ಅದರ ರಾಜಧಾನಿ ಡಾಮನ್ ಅಂತ ನೆನಪಿಟ್ಕೊಬೇಕು. ಒಟ್ಟಾರೆಯಾಗಿ ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅಂಡಮಾನ್ ನಿಕೋಬಾರ್, ಚಂಡೀಗಢ, ದೆಹಲಿ, ಲಕ್ಷದ್ವೀಪ, ಪುದುಚೇರಿ, ದಾದರ್ ನಗರ ಹವೇಲಿ, ದೀವ್ ಡಾಮನ್, ಜಮ್ಮು ಮತ್ತು ಕಾಶ್ಮೀರ, ಅದೇ ರೀತಿ ಲಡಾಖ್. ಈ ರೀತಿ ನಾವುಗಳು 28 ರಾಜ್ಯಗಳು ಹಾಗೂ
ಪಟ್ಟಿ ಮಾಡಿದರೆ ಯಾವುದೇ ವಿದ್ಯಾರ್ಥಿಗಳೇ ತಮ್ಮೆಲ್ಲರೂ ಕೂಡ 5 ಅಂಕಗಳು ಪರೀಕ್ಷೆಯಲ್ಲಿ ಬರ್ತದೆ, ಯಾವುದೇ ಅನುಮಾನ ಇಲ್ಲ. ಅದೇ ರೀತಿ ವಿದ್ಯಾರ್ಥಿಗಳೇ ತಮ್ಮೆಲ್ಲರೂ ಕೂಡ ಈ ಒಂದು ರಾಜ್ಯಗಳನ್ನ ನೆನಪಿಡಲಿಕ್ಕೆ ಕಷ್ಟ ಆದರೆ ನಾನು ಕೂಡ ಇದೊಂದು ಸೂತ್ರವನ್ನು ಬರ್ತೀನಿ. ನಾನು ಒಂದು ಸೂತ್ರವನ್ನ ತಯಾರಿ ಮಾಡಿ ಬರ್ತೀನಿ ನೋಡಿ. ಮತ್ತೆ ಆತಕೆವು ಓಗೋಕ ಅಭಿನಾಮ ಅಮಿತ್ರಿ ಗುಹರಾಮ ಚೈವ ಉಬಿಜಾಪಸಿ. ನೆನಪಿಟ್ಕೊಳ್ಳಿ, ಇಲ್ಲಿ ಈ ಒಂದು ವಾಕ್ಯ ಅಂತ ತಗೊಂಡ್ರೆ ಇಲ್ಲಿ 9 ರಾಜ್ಯಗಳು ಈ ಒಂದು ಸೂತ್ರವನ್ನು ನೆನಪಿಟ್ಕೊಂಡ್ರೆ ಇಲ್ಲಿ ಸಂಸ್ಕೃತ, ಹಿಂದಿ ಮತ್ತು ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಒಂದು ಮಂತ್ರ ರೂಪದಲ್ಲಿ ನಾವು ಕಾಣ್ಬೋದು. ಒಂದು ಮತ್ತೆ ಆತಕ್ಕೆ ಹೂ ಹೋಗೋಕೆ ಹೋಗೋಕ ಅಂತ ಹೇಳ್ತಾರೆ, ಮತ್ತೆ ಊರಿಗೆ ಯಾಕೆ ಹೋಗೋಕೆ ಅಂತ ನೆನಪಿಟ್ಕೊಳ್ತಾರೆ. ಮತ್ತೆ ಆತಕ್ಕೆ ಹೂ ಹೋಗೋಕ ಇಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಉತ್ತರ ಪ್ರದೇಶ್, ಒಡಿಶಾ, ಗೋವಾ, ಅದೇ ರೀತಿ ಕರ್ನಾಟಕ. ಈ ಎರಡನೇ ಸೆಂಟೆನ್ಸ್ ನೋಡಿ ವಾಕ್ಯವನ್ನ ಅಮೆನಾಮ ಅಮಿತ್ರಿ ಅಂತಂದ್ರೆ ಇಲ್ಲಿ ಅರುಣಾಚಲ, ಅದೇ ರೀತಿ ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಅದೇ ರೀತಿ ಅಸ್ಸಾಂ, ಇಲ್ಲಿ ಮಿಜೋರಾಂ, ತ್ರಿಪುರ. ನೆನಪಿಟ್ಕೊಳ್ಳಿ, ಇಲ್ಲಿ ಕೂಡ 7 ರಾಜ್ಯಗಳಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ನೋಡಿ. ನಾರ್ತ್ ಈಸ್ಟ್ 7 ರಾಜ್ಯಗಳು ಕೂಡ ಈ ಒಂದು ಮಂತ್ರದಲ್ಲಿ ನಾವು ನೆನಪಿಟ್ಕೊಂಡು ಪರೀಕ್ಷೆಗೆ ಬರಲಿಕ್ಕೆ ಬಹಳ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಒಂದು ಮಂತ್ರ ಗುಹರಾಮ ಚೈವ, ಸಂಸ್ಕೃತ ಬರ್ತಾರೆ ನೆನಪಿಟ್ಕೊಳ್ಳಿ. ಗುಹರಾಮ ಚೈವ ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಅದೇ ರೀತಿ ಛತ್ತೀಸ್ಗಢ, ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್. ನೆನಪಿಟ್ಕೊಳ್ಳಿ, ಇದು ಕೂಡ 7 ನಾವು ರಾಜ್ಯಗಳನ್ನ ಈ ಒಂದು ಮಂತ್ರದ ರೂಪದಲ್ಲಿ, ವಾಕ್ಯದ ರೂಪದಲ್ಲಿ ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಗೆ ಬರೆಯಬಹುದು ವಿದ್ಯಾರ್ಥಿಗಳೇ. ಹಾಗೆ ಉಬಿಜಾಪಸಿ ಇಲ್ಲಿ ಉತ್ತರಾಖಂಡ್, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ 5 ರಾಜ್ಯಗಳನ್ನ ಉಬಿಜಾಪಸಿಯಿಂದ ಸಿಂಪಲ್ ನೆನಪಿಟ್ಕೊಂಡ್ರೆ ಪರೀಕ್ಷೆಗೆ ಯಾವುದೇ ಒಂದು ಲೋಪ ಇದ್ದರೆ 5 ಮಾರ್ಕ್ಸ್ ಬರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಒಟ್ಟು 9 7 16 16 7 7 14 ಅದೇ ರೀತಿ ನೋಡಿ 9 7 16 16 23 5 28 ರಾಜ್ಯಗಳಿಗೆ ಒಟ್ಟಾರೆಯಾಗಿ ನಾವು ಕೌಂಟ್ ಮಾಡಿದ್ರೆ ಸಿಗುತ್ತೆ. ಅದೇ ರೀತಿ ಯೂನಿಯನ್ ಟೆರಿಟರೀಸ್ ಮತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ 8 ಪಟ್ಟಿ ಮಾಡಿ ನಮಗೆ ಅರ್ಥ ಆಗ್ತದೆ ಅಂತಂದ್ರೆ ಈ ಒಂದು ವಾಕ್ಯವನ್ನ ಅಥವಾ ಪದಗಳನ್ನ ನೆನಪಿಟ್ಕೊಳ್ಳಿ. ಅದೇ ಜಲದ ಕುಚಲ, ಅದೇ ಜಲದ ಕುಚಲ ಅಂತ ನೆನಪಿಸ್ಕೊಂಡ್ಬಿಟ್ರೆ ಹೀಗೆ ಅಂಡಮಾನ್ ನಿಕೋಬಾರ್, ದೆಹಲಿ, ಜಮ್ಮು ಕಾಶ್ಮೀರ, ಲಡಾಖ್, ಡಿಯು ಡಾಮನ್ ಮತ್ತು ದಾದರ್ ನಗರಗಳಿಗೆ, ಪುದುಚೇರಿ, ಅದೇ ರೀತಿ ಚಂಡೀಗಢ ಮತ್ತು ಲಕ್ಷದ್ವೀಪ. ಈ ಲಕ್ಷದ್ವೀಪ, ಚಂಡೀಗಢ, ಪುದುಚೇರಿ, ದಾದರ್ ಹವೇಲಿ ಮತ್ತು ಡಿಯು ಡಾಮನ್, ಲಡಾಖ್, ಜಮ್ಮು ಕಾಶ್ಮೀರ, ದೆಹಲಿ, ಅಂಡಮಾನ್ ನಿಕೋಬಾರ್. ಈ ರೀತಿ ನಾವು ಅಂತಿಮವಾಗಿ ನೆನಪಿಟ್ಕೊಂಡಾಗಿರ್ತಕ್ಕಂಥ ಸಮಯದಲ್ಲಿ 5 ಮಾರ್ಕ್ಸ್ ಬರತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳೇ. ಅದೇ ರೀತಿ ಅಂತಿಮವಾಗಿ ನಾವು ದಾದರ್ ನಗರದಲ್ಲಿ ಮತ್ತು ಜಿಎಸ್ಟಿ ಮರ್ಜಾಗಿದೆ, ಒಗ್ಗೂಡಿದೆ 2020ರಲ್ಲಿ ಒಗ್ಗೂಡಿದೆ. ವಿಶಿಷ್ಟವಾಗಿ ಇದನ್ನ ಬರೀತಕ್ಕಂಥದ್ದು ಪರೀಕ್ಷೆಗೆ ಆಗಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳೋಕ್ಕಾಗದೇ ಇದ್ರೆ ಈ ಕಡೆ ಬರ್ತಿದೆ, ಇದನ್ನು ಕೂಡ ಗಮನಿಸಿ. ಇಂಗ್ಲಿಷಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡಬಹುದು. ಇಲ್ಲಿ ಗೋವಾ ಕೇಸ್ಗೆ ಡಿ ಸ್ಕ್ವೇರ್, ಅದೇ ರೀತಿ ಸಬ್ಜ್ MCW, ಗುಮ್ರಾ HP, ಅದೇ ರೀತಿ ನಾಮ್ ಟಾಮ್ ಸ್ಕ್ವೇರ್. ಇದು ಕೂಡ 28 ರಾಜ್ಯಗಳಿಗೆ ಒಂದು ಸೂತ್ರವನ್ನು ನಾನು ಬರೆದು ಕೊಟ್ಟಿದ್ದೀನಿ. ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ ರಾಜ್ಯಗಳನ್ನ ನೆನಪು ಮಾಡ್ಕೊಂಡು ಬರೀಲಿಕ್ಕೆ. ನೋಡಿ, ಗೋವಾ ಕೇಸ್ಗೆ ಡಿ ಸ್ಕ್ವೇರ್ ಅಂತಂದ್ರೆ ಗುಜರಾತ್, ಒಡಿಶಾ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ. ಅದೇ ರೀತಿ ಇಲ್ಲಿ ಸಿಕ್ಕಿಂ, ಉತ್ತರಾಖಂಡ್, ಅದೇ ರೀತಿ ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್. ಅದೇ ರೀತಿ ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕು, ಇಲ್ಲಿ ನಾವು ಸೌತ್, ನಾರ್ತ್, ವೆಸ್ಟ್, ಈಸ್ಟ್ ಈ ರೀತಿ 4 ದಿಕ್ಕುಗಳಲ್ಲಿ ನಾವು ರಾಜ್ಯಗಳನ್ನ ನೆನಪು ಮಾಡ್ಕೊಂಡು ಬರೀಬೇಕು, ಬಹಳ ಅನುಕೂಲ ಆಗುತ್ತೆ. ನೋಡಿ, ಸೌತ್ ಇಂಡಿಯಾದಲ್ಲಿ ನಾವು ನೆನಪಿಟ್ಕೊಳ್ಬಹುದು. ಇಲ್ಲಿ ಗೋವಾ, ಒಡಿಶಾ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ. ಇನ್ನು ನಾರ್ತ್ ಸೈಡ್ ಬಂದ್ರೆ ಇಲ್ಲಿ ನಾವು ನೆನಪಿಟ್ಕೊಳ್ಬಹುದು ಸಿಕ್ಕಿಂ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಅದೇ ರೀತಿ ಇಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ, ಅದೇ ರೀತಿ ವೆಸ್ಟ್ ಬೆಂಗಾಲ್. ಇಲ್ಲಿ ನಾರ್ತ್ ನೆನಪಿಟ್ಕೊಂಡು, ಇನ್ನು ವೆಸ್ಟ್ ಏನು ನಾವು ನಿಂತ್ಕೊಂಡಾಗ ವೆಸ್ಟ್ ಈ ಕಡೆ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ನಾರ್ತ್ ಮತ್ತು ಸೌತ್ ಅಂತ ಇಟ್ಕೊಳ್ಳಿ. ಇಲ್ಲಿ ವೆಸ್ಟ್ ಮತ್ತು ಈಸ್ಟ್ ಅಂತ ಇಟ್ಕೊಂಡೆ ನೆನಪು ಮಾಡ್ಕೊಳ್ತಾ ಹೋದ್ರೆ ಇಲ್ಲಿ ವೆಸ್ಟ್ ಅಲ್ಲಿ ಗುಮ್ರಾ ಗುಜರಾತ್, ಅದೇ ರೀತಿ ಇಲ್ಲಿ ಉತ್ತರಾಂಚಲ್, ಮಧ್ಯಪ್ರದೇಶ್, ಅದೇ ರೀತಿ ರಾಜಸ್ಥಾನ್, ಹರಿಯಾಣ,
28 ರಾಜ್ಯಗಳ ಪಟ್ಟಿ ಮಾಡುವುದು. ಗೋವಾ ಕೆ ಸ್ಕ್ವೇರ್ ಸಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ MCW ಗುಂಡಾ HP ಮತ್ತು ನಾನ್ ಫ್ರಾಮ್ ಸ್ಕ್ವೇರ್ ಇಂಗ್ಲಿಷಲ್ಲಿ ಸುಲಭವಾಗಿ ಸೂತ್ರವನ್ನು ಇಟ್ಕೊಂಡು ಪರೀಕ್ಷೆಗೆ ವಿದ್ಯಾರ್ಥಿಗಳು ಬರೆಯಲಿಕ್ಕೆ ಕೇಳ. ಅದೇ ರೀತಿ ನಾವು ಒಟ್ಟ ಸ್ಟೇಟ್ 28 ಬರೆದಿದ್ದಾಯಿತು. ಇನ್ನು ಮುಂದೆ UP ಅಥವಾ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರೀಸ್ ಬರುವ ಸಂದರ್ಭದಲ್ಲಿ JC ಸ್ಕ್ವೇರ್ D ಸ್ಕ್ವೇರ್ ಅಂತ ನೆನಪಿಟ್ಕೊಳ್ಬಹುದು. ಇಲ್ಲಿ JC ಜಮ್ಮು ಕಾಶ್ಮೀರ, ಅದೇ ಚಂಡೀಗಢ, ಪುದುಚೇರಿ, ಅಂಡಮಾನ್ ನಿಕೋಬಾರ್, ಲಡಾಖ್, ಲಕ್ಷದ್ವೀಪ್, ಡೆಲ್ಲಿ ಮತ್ತು ದೀವ್ ದಮನ್ ಮತ್ತು ದಾದರ್ ನಗರಗಳಿಗೆ. ಈ ರೀತಿ ವಿದ್ಯಾರ್ಥಿಗಳ ತಾವು ಪರೀಕ್ಷೆಯಲ್ಲಿ ಈ ಒಂದು ಸೂತ್ರಗಳನ್ನ ಕನ್ನಡದಲ್ಲಿ ಈ ಒಂದು ಮಂತ್ರಗಳನ್ನ ಇಂಗ್ಲಿಷ್ನಲ್ಲೂ ಕೂಡ ಸೂತ್ರಗಳನ್ನು ನೆನಪಿಟ್ಕೊಂಡಿದ್ದೆ. ಆದರೆ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ 5 ಅಂಕಗಳನ್ನು ತುಂಬಲಿಕ್ಕೆ ಬಹುತೇಕ 100% ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ತಿದ್ದೀವಿ ವಿದ್ಯಾರ್ಥಿಗಳೇ. ಹಾಗೆ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ತಾವೆಲ್ಲ ಪುಸ್ತಕದಲ್ಲಿ ದಾಖಲಿಸಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ನಾವು ಇಲ್ಲಿ ರಾಜ್ಯಗಳ ಜೊತೆ ರಾಜಧಾನಿಯನ್ನು ಕೂಡ ಬರೀಬಹುದು. ಬರೆದಕ್ಕೆ ತಪ್ಪಿಲ್ಲ, ಯಾಕೆಂದ್ರೆ ನೀವು ಈ ಅಧ್ಯಾಯದ ಕೊನೆಯ ಒಂದು ಪೇಜಲ್ಲಿ ನಾವು ನೋಡ್ತೀವಿ ಪ್ರಸ್ತುತ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯಗಳು, ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಬರೆದ ತಪ್ಪಿಲ್ಲ. ನೋಡಿ, ಆಂಧ್ರ ಪ್ರದೇಶ ಅಂತಂದ್ರೆ ಇಲ್ಲಿ ಅಮರಾವತಿ ವಿಜಯವಾಡ ಅಂತ ಹೇಳ್ತಾರೆ ಇತ್ತೀಚೆಗೆ. ಅದೇ ರೀತಿ ಅರುಣಾಚಲ ಪ್ರದೇಶ್, ಇಟಾನಗರ್, ಅಸ್ಸಾಂ, ದಿಸ್ಪುರ, ಬಿಹಾರ್ ಯಾವ್ದಿದೆ, ಬಿಹಾರಲ್ಲಿ ಇಲ್ಲ, ಬಿಹಾರಲ್ಲಿ ಬಂದ್ಬಿಟ್ಟು ಪಟ್ನಾ, ಛತ್ತೀಸ್ಗಢ ರಾಯ್ಪುರ, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ, ಹರಿಯಾಣ ಚಂಡೀಗಢ, ಹಿಮಾಚಲ ಪ್ರದೇಶ ಶಿಮ್ಲಾ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ, ಅದೇ ರೀತಿ ಮೇಘಾಲಯ ಶಿಲಾಂಗ್, ಅದೇ ರೀತಿ ಮಿಜೋರಾಂ, ಇಲ್ಲಿ ನಾಗಾಲ್ಯಾಂಡ್ ಬಂದ್ರೆ ಕೊಯ್ಮಾ, ಮಣಿಪುರ ಇಂಪಾಲ್, ಮಿಜೋರಾಂ ಐಜ್ವಾಲ್, ಒಡಿಸ್ಸಾ ಭುವನೇಶ್ವರ, ಪಂಜಾಬ್ ಚಂಡೀಗಢ, ರಾಜಸ್ಥಾನ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಾಕ್, ತಮಿಳುನಾಡು ಚೆನ್ನೈ, ತ್ರಿಪುರ ಅಗರ್ತಲಾ, ಉತ್ತರ ಪ್ರದೇಶ ಲಕ್ನೋ, ಉತ್ತರಾಖಂಡ್ ಡೆಹ್ರಾಡೂನ್, ಪಶ್ಚಿಮ ಬಂಗಾಳ ಕೋಲ್ಕತ್ತಾ, ತೆಲಂಗಾಣ ಹೈದರಾಬಾದ್. ಈ ರೀತಿ ವಿದ್ಯಾರ್ಥಿಗಳ ರಾಜಧಾನಿಯನ್ನು ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರಿಸಿಕೊಂಡು ತಮ್ಮ ಜ್ಞಾನದ ದೃಷ್ಟಿಯಿಂದ ಪರೀಕ್ಷೆ ಜೊತೆಗೆ ನೆನಪಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಅದೇ ರೀತಿ ಇಲ್ಲಿ ಇಲ್ಲೂ ಕೂಡ ಅಂಡಮಾನ್ ನಿಕೋಬಾರ್ ರಾಜಧಾನಿ ಯಾವುದು, ಪೋರ್ಟ್ ಬ್ಲೇರ್, ಡೆಲ್ಲಿ ಕೂಡ. ಅದೇ ರೀತಿ ದೆಹಲಿ, ಲಕ್ಷದ್ವೀಪ್ ರಾಜಧಾನಿ ಕಾವಿರಟ್ಟಿ ಅಂತ ಹೇಳ್ತಾರೆ. ಪುದುಚೇರಿ ರಾಜಧಾನಿ ಆಗಿದೆ. ಚಂಡೀಗಢ ಕೂಡ ಅದೇ ಸ್ಥಳ ಆಗಿದ್ದರಿಂದ ದಾದರ್ ನಗರಿ ಮತ್ತು ದೀವ್ ದಮನ್ಗೆ ದಾಮನ್ ರಾಜಧಾನಿ ನೆನಪಿಟ್ಕೊಳ್ಳಿ. ಜಮ್ಮು ಕಾಶ್ಮೀರಕ್ಕೆ ಬಂದಂತ ಸಂದರ್ಭದಲ್ಲಿ 2 ರಾಜಧಾನಿ ಇದೆ. ಒಂದು ಜಮ್ಮು, ಒಂದು ಬೇಸಿಗೆ ರಾಜಧಾನಿ. ಅದೇ ರೀತಿ ಕಾಶ್ಮೀರದ ಶ್ರೀನಗರ, ಒಂದು ಚಳಿಗಾಲದ ರಾಜಧಾನಿ ಜಮ್ಮು, ಬೇಸಿಗೆ ರಾಜಧಾನಿ ಶ್ರೀನಗರ ಅಂತ ನೆನಪಿಟ್ಕೊಳ್ಳಿ. ಅದೇ ರೀತಿ ಲಡಾಖ್ ಕೂಡ ಲೇ ಮತ್ತು ಕಾರ್ಗಿಲ್ ಎಂಬ 2 ರಾಜಧಾನಿಗಳನ್ನ ಆಡಳಿತಾತ್ಮಕವಾಗಿದ್ದಾವೆ ಅಂತ ನಾವೆಲ್ಲರೂ ಕೂಡ ಈ ಒಂದು ತರಗತಿಗೆ ಅರ್ಥ ಮಾಡ್ತೀವಿ ವಿದ್ಯಾರ್ಥಿಗಳೇ. ತಾವೆಲ್ಲರೂ ಕೂಡ ಇಷ್ಟು ರಾಜ್ಯಗಳು ನೆನಪಿಟ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೆ ಇನ್ನೊಂದು ಸೂತ್ರ ಯಾವ್ದಪ್ಪ ಅಂತಂದ್ರೆ ಸಿಂಪಲ್ ತಾವೆಲ್ಲ ಮನೆಯಲ್ಲಿ ಯೋಗ ಮಾಡ್ತೀವಿ, ನೆನಪಿಟ್ಕೊಳ್ಳಿ. ಈ ರೀತಿ ಇಲ್ಲಿ ಕೆಳಗೆ ನಾರ್ತ್ ಮತ್ತು ಸೌತ್ ಅಂತ ಇಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವೆಸ್ಟ್ ಈಸ್ಟ್ ಅಂತ ಇಟ್ಕೊಳ್ಳಿ. ಅದೇ ರೀತಿ ನೆನಪು ಮಾಡ್ಕೊಳ್ತಾ ಹೋಗಿ. ಕೆಳಗೆ ಸೌತ್ ಇಂದ ನಾವು ಆರಂಭ ಮಾಡಿದ್ರೆ ತಮಿಳುನಾಡು, ಅದೇ ರೀತಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಹಾಗೆಯೇ ಮುಂದೆ ಈ ಕಡೆ ಒರಿಸ್ಸಾ, ಗೋವಾ, ಮಹಾರಾಷ್ಟ್ರ, ಹಾಗೆ ಇಲ್ಲಿ ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ್, ಉತ್ತರ ಪ್ರದೇಶ್, ಉತ್ತರಾಂಚಲ, ಬಿಹಾರ್, ಜಾರ್ಖಂಡ್, ಹಾಗೆಯೇ ಛತ್ತೀಸ್ಗಢ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶ್, ಅದೇ ರೀತಿ 3 ಎಮ್ಮನ್ನು ನೆನಪಿಟ್ಕೊಳ್ಳಿ. ಮಣಿಪುರ, ಮೇಘಾಲಯ, ಮಿಜೋರಾಂ, ತ್ರಿಪುರ, ನಾಗಾಲ್ಯಾಂಡ್. ಸುಮಾರು 28 ರಾಜ್ಯಗಳನ್ನು ಕೂಡ ನಾವು ನಮ್ಮ ಶರೀರದಲ್ಲೇ ನಾವು ನೆನಪು ಮಾಡ್ಕೊಳ್ತಾ ಹೋದ್ರೆ ನಾವು ನಾರ್ತ್ ಅಥವಾ ಬೇರೆ ನಾರ್ತ್ ಅಥವಾ ಕೆಳಗಡೆ ಸೌತ್ ಅಂತ ತಗೊಂಡ್ರೆ ಮೇಲಿನ ಕೆಳಗಿಂದ ನಾವು ನೆನಪು ಮಾಡ್ಕೊಳ್ತಾ ಹೋದ್ರೆ ನೆನಪಾಗುತ್ತೆ. ಅದೇ ರೀತಿ ನಾವು ಈಸ್ಟ್ ವೆಸ್ಟ್ ಅಂತ ನೆನಪಿಟ್ಕೊಂಡು ಕೂಡ ನಾವು ಆಚೆ ಈಚೆ ನೆನಪು ಒಟ್ಟಾರೆ 28 ರಾಜ್ಯಗಳನ್ನು ಕೂಡ ಬಹಳ ಸುಲಭವಾಗಿ ಬರೆಯಬಹುದಂತ ವಿದ್ಯಾರ್ಥಿಗಳಾಗಲಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಅದೇ ರೀತಿ ನಾವು ಈ ಒಂದು ಸಂಗತಿಯಲ್ಲಿ 11ನೇ ಸಂಗತಿಯಾಗಿರ್ತಕ್ಕಂಥ 1956ರ ನಂತರ ರಾಜ್ಯಗಳ ರಚನೆ ಎಂಬ ಕ್ರಿಯೇಷನ್ ಆಫ್ ಸ್ಟೇಟ್ಸ್ ಆಫ್ಟರ್ 1956 ಎಂಬ ಸಂಗತಿಯನ್ನು ಕೂಲಂಕುಷವಾಗಿ ಚರ್ಚಿಸಿ ಅಧ್ಯಯನ ಮಾಡಿ
ಅದೇ ರೀತಿ ನಾವು ಈ ಮೊದಲನೇ ಅಧ್ಯಾಯವನ್ನು ಆರಂಭಿಸಿ ಈ ಸಂಗತಿಯಲ್ಲಿ ಒಂದು ಭಾರತ ಎಂಬ ಒಂದು ಸುಂದರವಾಗಿರ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥ ಸ್ವಾತಂತ್ರ್ಯ ಇರ್ತಕ್ಕಂಥ ನಿರ್ದಿಷ್ಟ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ಇಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರಗಳ ಬಗ್ಗೆ ಯಾವ ರೀತಿ ರಚನೆ ಆಯಿತು, ರಾಷ್ಟ್ರೀಯ ಚಳುವಳಿ ಹಿನ್ನೆಲೆ ಏನು, ಯಾವೆಲ್ಲ ಕಾಯ್ದೆಗಳು ಭಾರತದ ಸಂವಿಧಾನ ಜಾರಿಗೆ ರಚನೆ ಆಗಲಿಕ್ಕೆ ಕಾರಣ ಆಯಿತು, ಭಾರತದ ಅರಿವು ಹಂಚಿಕೊಂಡಿರ್ತಕ್ಕಂಥ ಪ್ರಾಂತ್ಯಗಳನ್ನು ಯಾವ ರೀತಿ ಒಗ್ಗೂಡಿಸಿ ಒಂದು ಅಖಂಡ ಭಾರತವನ್ನ ಸಂಯುಕ್ತ ವ್ಯವಸ್ಥೆಯನ್ನು ನಾವು ರಚನೆ ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ, ದೇಶೀಯ ಸಂಸ್ಥಾನಗಳ ವಿಲೀನದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು, ಸಂವಿಧಾನವನ್ನು ರಚನೆ ಆಯಿತು, ಭಾರತಕ್ಕೆ ಸ್ವಾತಂತ್ರ್ಯವು ಸಿಕ್ಕು ಅಂತ ಈ ಒಂದು ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಪ್ರಸ್ತುತ ಭಾರತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿರತಕ್ಕಂಥ ರಾಜ್ಯ ಅಂತ ಈ ಒಂದು ತರಗತಿಯಲ್ಲಿ ಅರ್ಥ ಮಾಡಿಕೊಂಡು ಭಾರತ ಒಂದು ಜಗತ್ತಿಗೆ ವಿಶ್ವಗುರು ಅತ್ಯಂತ ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ಸದೃಢ ಭಾರತ ಅಂತ ನಾವೆಲ್ಲ ಕೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಅಧ್ಯಯನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಇಷ್ಟೊಂದು ಬಲಾಢ್ಯವಾಗಿರ್ತಕ್ಕಂಥ ಒಕ್ಕೂಟ ರಾಜ್ಯ ವ್ಯವಸ್ಥೆಯನ್ನು ಸ್ಥಾಪನೆ ಆಯಿತು, ಹಾಗೆಯೇ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವಕ್ಕೆ ಮೂಲ ಆಧಾರ ಯಾವಪ್ಪ ಅಂದರೆ ಚುನಾವಣೆ ನಡೀಬೇಕು ಅಂತಂದ್ರೆ ರಾಜಕೀಯ ಪಕ್ಷಗಳಿರಬೇಕು. ಯಾವ ರೀತಿ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಅದರ ಸಿದ್ಧಾಂತಗಳೇನು, ಎಷ್ಟು ವಿಧದ ಪಕ್ಷಗಳಿದ್ದಾವೆ, ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ, ಸರ್ಕಾರ ಯಾವ ರೀತಿ ಭಾರತದ ಒಂದು ಪರಮಾಧಿಕಾರವನ್ನು ರಕ್ಷಣೆ ಮಾಡಿಕೊಂಡು ಒಂದು ಭಾರತದ ವಿದೇಶಾಂಗ ನೀತಿಯನ್ನು ನೋಡ್ಕೊಳ್ತಕ್ಕಂಥದ್ದು, ಜನರನ್ನ ಯಾವ ರೀತಿ ನೋಡ್ಕೊಳ್ತಿದೆ, ಈ ಎಲ್ಲ ವಿಷಯಗಳನ್ನ ಮುಂದಿನ ಅಧ್ಯಾಯವಾಗಿರ್ತಕ್ಕಂಥ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎಂಬ ಅಧ್ಯಾಯವನ್ನ ಅರ್ಥ ಮಾಡ್ಕೊಂಡ ವಿದ್ಯಾರ್ಥಿಗಳೇ ಆ ಒಂದು ಅಧ್ಯಯನ ಮಾಡ್ಕೊಳ್ತಾ ಈ ಒಂದು ತರಗತಿ ಮುಗಿಯೋದ್ರಿಂದ ಈ ಒಂದು ದೇಶಭಕ್ತಿ